ಯಾವ ಬಾಡ್ಯಾನ ಮಗ ಹಡದಾನ ಅವರಿಗೆ ಹೇಳ ಅವರ ತಾಯಿ ತಂದೆ ಹೆಸರು. ಯಾಕಂದ್ರ ನನ್ನ ಪರಮಾತ್ಮನ ತಾಯಿ ತಂದೆ ಹೆಸರು ಕೇಳಾಕ್ ಹತ್ತಾಳು. ಯಾಕಂದ್ರ ಅವನ ಊರ್ ಯಾವ್ದೈತಿ, ತಾಲೂಕ್ ಯಾವ್ದೈತಿ, ಜಿಲ್ಲಾ ಯಾವ್ದೈತಿ, ಅವ ಇರು ಠಿಕಾಣಿ ಯಾವ್ದೈತಿ, ಅವಾಗ ತಂದೆ ತಾಯಿ ಯಾರದಾರು ತೀಕಿ ವಿದ್ಯಾಶ್ರೀ ಕೇಳಾಕ್ ಹತ್ತಾಳ. ಆದ್ರ ನನ್ನ ಪರಮಾತ್ಮನ ತಾಯಿ ತಂದೆ ಹೆಸರು ನೀ ಕೇಳಾಕತ್ತಿ ಅಂದ ಬಳಿಕ ನಿನಗ ಒಂದ ಮಾತ ಹೇಳ್ತಾನ ತಿಳ್ಕೊ. ಯಾಕಂದ್ರ ಶಾಸ್ತ್ರದಾಗಿನ ಪುರಾಣದಾಗಿದ್ದದಂತ ಕತ್ತಿನ ನಿನಗೆ ಹೇಳ್ಬೇಕಾಗೈತಿ. ಯಾಕಂದ್ರ ಶಿವಪುರಾಣ 3ನೇ ಭಾಗ, ಶಿವಪುರಾಣ 3ನೇ ಭಾಗ 180ನೇ ಪುಟದಾಗ ಬೇಕಾದ್ರೆ ನೀನ್ ನೋಡಿದ್ರು ಲೇಖಿಬದ್ಧವಾಗಿ ನಿನಗೆ ಸಿಗಬೇಕ. ಏನಂತ ಹೇಳ್ತಾರೋ, ನನ್ನ ಪರಮಾತ್ಮಗ ತಾಯಿ ತಂದೆ ಇವ್ರು ಕೇಳ್ತಾಳ ಅಂದ ಬಳಕ ವಿದ್ಯಾಶ್ರೀ, ನನ್ನ ಪರಮಾತ್ಮಗ ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ, ಜನನಿಲ್ಲ, ಮರನಿಲ್ಲ, ಹಸು ಇಲ್ಲ, ರಶೆ ಇಲ್ಲ, ನಿದ್ದಿಲ್ಲ, ನೀರಡಿಕಿಲ್ಲ. ಗಾಳಿಗೆ ಹಾರಿಸ್ತಾನಂದ್ರ ಹಾರಾವಲ್ಲ, ಬೆಂಕ್ಯಾಗ ಹೋಗದ್ರ ಸುಡಾವಲ್ಲ, ನೀರಿನಾಗ ಮುಣಗಿಸ್ತಾನಂದ್ರ ಮುಣಗಾವಲ್ಲ. ವಿದ್ಯೆ ಇವತ್ತು ರಾತ್ರಿ ನಿನ್ನ ಕೈಯಾಗ ಹಿಡಿತಾನಂದ್ರ ಅವ ಭಗವಂತ ನಿನ್ನ ಕೈಯಾಗ ಸಿಗಾವಲ್ಲ. ಎಷ್ಟೋ ಮಂದಿ ಶೋಧ ಮಾಡಕ್ ಹತ್ತಾರ ವಿದ್ಯಾಶ್ರೀ ನಿನ್ನಂಗ ಸಿಗಬೇಕಂತ ಹೇಳಿ ಕರೆ ಕೈಯಾಗ ಹಿಡಿಬೇಕಂತ ಎಷ್ಟೋ ಮಂದಿ ಶೋಧ ಮಾಡಕ್ ಹತ್ತಾರ ಕರೆ ಅಂತವ್ರಿಗೆ ಸಿಗವಲ್ಲ. ನಿನಗೇನು ಸಿಗತಾನು? ಸಿಗಂಗಿಲ್ಲ. ಜೇರ್ ಕಡ್ತ ನನ್ನ ಭಗವಂತ ವಿದ್ಯಾನ ಕೈಯಾಗ ಸಿಕ್ಕಿದ ತಿಳ್ಕೊನಿ. ವಿದ್ಯಾಶ್ರೀ ಏನ್ ಮಾಡ್ತೇವ? ಅಯ್ಯ ಮಾಮ ನನ್ನ ಬಿಟ್ಟು ಒಟ್ಟ ಹೋಗ್ಬೇಡ ಅಂತೇಳಿ ಈಕಿ ವಿದ್ಯಾ ನನ್ನ ಜೀವಾತ್ಮ ಈಕಿ ಕೈಯಾಗ ಸಿಕ್ಕಿದ ಅಂದ್ರ ಏನಂತ ಹೇಳ್ತೇವ? ಹಿಡ್ಕೊಂಡ್ ಕುಂಡಿರ್ತೀವಿ. ಮಾಮ ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತೀನಿ ಈಕಿ. ಹಂಗ ನನ್ನ ಪರಮಾತ್ಮ ಸಿಗಲಾರ್ದಂತ ವಸ್ತು ಅದಾನು. ಯಾಕಂದ್ರೆ ನನ್ನ ಪರಮಾತ್ಮಗ ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ, ಜನನಿಲ್ಲ, ಮರನಿಲ್ಲ, ಹಸು ಇಲ್ಲ, ತ್ರಸೆ ಇಲ್ಲ, ನಿದ್ದಿಲ್ಲ, ನೀರಡಿಕಿಲ್ಲ ಅಂತ ನನ್ನ ಭಗವಂತಿಗೆ ಸದ್ದ ಸಾಕ್ಷಾತ್ ಭೇಟಿ ಆಗಬೇಕಾದ್ರೆ ಹೆಂಗ್ ದುಡ್ಕೋಬೇಕಾಗೈತಿ? ಕೈ ಕಾಲ ಇಲ್ಲದವ ಬಂದ ನಿಮ್ಗೆ ಭೇಟಿ ಆಗ್ಬೇಕಾದ್ರೆ ಅನುತ್ರನ ಕಾಷ್ಟದಿಂದ ನೀವು ಭಕ್ತಿ ಇಟ್ಟು ದುಡ್ಕೊಂಡಿರಂದ್ರ ಯಾವ್ದಾರ ರೂಪದಿಂದ ಬಂದ ಅವ ನಿಮ್ಮನ್ನ ಕಾಯ್ತಾನ. ಯಾವ್ದಾರ ರೂಪದಿಂದ ನಿಮ್ಮನ್ನ ಬಂದ ಕಾಯುತ್ತಾನು, ನಿಮ್ಗೆ ಆಶೀರ್ವಾದ ಮಾಡ್ತಾನು, ನಿಮಗೆ ಬಂದಂತ ಕಷ್ಟಗಳೆಲ್ಲ ಬಯಲು ಮಾಡ್ತಾನ. ಅಂತ ಪರಮಾತ್ಮ ನಮ್ಮವದಾನು. ಆದ್ರ ಅಂತ ಪರಮಾತ್ಮ ನೀರ್ ನಿರಾಕಾರ ಅಚಕಡೆ ನಿನ್ನ ಭಗವಂತ ಹೆಂಗದಾನು ಅನ್ನುವಂತದ ವಿದ್ಯಾ ನಾನು ಇವತ್ತು ಕೇಳಾಕತ್ತಾಳ ಅಂದ ಬಳಕ ನನ್ನ ಭಗವಂತ ಹೆಂಗದಾನ ನೀರ್ ನಿರಾಕಾರ ಅಚಕಡೆ ಅನ್ನುವಂತದ ವಿದ್ಯಾಗ ತಿಳಿಸಬೇಕಾಗೈತಿ. ಅದಕ್ಕೆ ಸಣ್ಣಂಗ ನಡಿಲಿ ಮಾಸ್ತರ್ ಇನ್ನ ಬಾಳ ಕೇಳ್ಯಾಳ. ಎಂತವ್ರಿಗೆ ಸಿಗ್ತಾನ ಪರಮಾತ್ಮ? ಎಂತವ್ರಿಗೆ ಸಿಗ್ತಾನು? ದಡದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ, ದುಡಿಲಾರ್ದ ಕಡಿಮವ್ರ ಕಡೆಗೆ ಬಿಡದ ಯಮ ಜೋಲಿ ಅಂದ. ಹೌದು ಕರೆ ಐತಿ ಮಾಸ್ತರ. ಯಾಕಂದ್ರ ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ, ದುಡಿಲಾರದ ಕಡಮೂರ ಕನೆಗೆ ಬಿಡದು ಯಮ ಜೋಲಿ ಅಂತ ಹೇಳ್ಯಾರ. ಏನ್ ನಿಮ್ಮ ಅವ್ವನ ಜೋಲಿ ಅದು ಹೇಳ್ಯಾರ ನಾವಿದ್ಯಾ? ಇಲ್ಲ, ನಿಮ್ಮ ಅವ್ವನ ಜೋಲಿ ಅಂತ ಹೇಳಿಲ್ಲ, ನಮ್ಮ ಯಮರಾಜನ ಜೋಲಿ ಅಂತ ಹೇಳ್ಯಾರ. ಯಾಕಂದ್ರ ನಾಳೆ ಹುಟ್ಟಸವ ಅವ್ರ ಸಲುವವ್ರ ಅವ. ಯಾಕಂದ್ರ ಹುಟ್ಟಸವ ಒಬ್ಬ ಸಲುವ ಒಬ್ಬ, ನಾಳೆ ನೀನು ಒಯ್ಯವ ಒಬ್ಬ. ಅಂತವ್ರೆಲ್ಲ ಇರ್ಬೇಕಾದ್ರ ಗಂಡ ಗೊಬ್ಬರದಿಂದ ಆಕತಿ. ನಿಮ್ಮ ಅವ್ವನದಿಂದ ಏನೂ ಆಗಿಲ್ಲ ವಿದ್ಯಾಶ್ರೀ. ಹೌದಲ್ಲೋ? ಮುಂದ್ ವಿದ್ಯಾ ಏನಂತ ಕೇಳಾಕತ್ತಾಳ? ಏ ಬಾಳ ಚಂದ ಕೇಳಾಕತ್ತಾಳ. ಏನಂತ ಕೇಳ್ತಾಳ ಅಂದ್ರ, ನಿನ್ನ ಪರಮಾತ್ಮನ ಊರ್ ಯಾವ್ದತಿ, ಎಲ್ಲಿದಾನ, ಅವ್ ನೀರಿನ ನಿರಾಕಾರ ಆಚ ಕಡೆ ಹೆಂಗದಾನ ಅದ್ ಕೇಳಾಕತ್ತಾಳ. ಕರೆ ನಾ ಕೇಳಿದ ಅಲ್ಲೇ ಬಿಟ್ಟಾಳ. ಏನಂತ ಕೇಳಿದ್ನಿ? ಏ ನೀ ಇಟ್ಟ ಬಾಡಾಕತಿ ಅಂದ ಬಳಕ ನಾವು ಪದ್ಯದ ರೂಪದಾಗ ನೀನ್ ಏನಂತ ಕೇಳಿ ಹೋಗಿದ್ನಿ? ಯಾಕಂದ್ರ ನಿಮ್ಮ ಹೆಣ್ಮಕ್ಳ ಒಳಗೆ 2 ಮಂದಿ ಆಗ್ಯಾರ. ಯಾರ್ಯಾರವ್ರು? ನಿಮ್ಮ ಹೆಣ್ಮಕ್ಳ ಮೇಲೆ 2 ಮಂದಿ ಯಾರ್ಯಾರ ಆಗ್ಯಾರ ಅಂದ್ರ ಗರತಿನೂ ಆಗ್ಯಾಳು, ಪತಿವರ್ತಿನೂ ಆಗ್ಯಾಳ. ನಿಮ್ಮ ಹೆಣ್ಮಕ್ಳ ಒಳಗ ಗರತಿ ಪತಿವರ್ತಿ ಆಗ್ಬೇಕಾದ್ರ ಗರ್ತ್ಯಾರ ಗಂಡ ಯಾರದಾರು, ಪತಿವರ್ತ್ಯಾರ ಗಂಡ ಯಾರದಾರ ಅತ್ತ ನಾ ಕೇಳಿ ಹೋಗಂತಲೇ ಪದ್ಯದ ರೂಪದಾಗ ಏನ್ ಹೇಳ್ತಾರ. ಅದ್ರ ಸನ್ಯಕ್ಕೂ ಈಗ ವಿದ್ಯಾ ಹೋಗಿಲ್ಲ. ಇನ್ನೇಮ್ಯಾದ್ರು ಬಂದ ಹೇಳ, ಗರ್ತ್ಯಾರ ಗಂಡ ಯಾರದಾರು, ಪತಿವರ್ತ್ಯಾರ ಗಂಡ ಯಾರದಾರ. ನಿಮ್ಮ ಒಳಗ 2 ಆಗ್ಯಾರ. ನಿಮ್ಮ ಒಳಗ 2 ಮಂದಿ ಆಗ್ಯಾರು. ಅವ್ರ ಆಗ್ಬೇಕಾದ್ರ ಹೆಂಗ ಆಗ್ಯಾರ. ಹೌದಲ್ಲೋ? ಏನಂತ ಕೇಳ್ತಾಳು? ನೀರು ನಿರಾಕಾರ ಅಚಕಡೆ ನಿನ್ನ ಭಗವಂತ ಹೆಂಗದಾನು, ಈ ಸೃಷ್ಟಿ ಹೆಂಗ ಮಾಡ್ಯಾನು, ಈ ಭೂಮಿ ಹೆಂಗ ಮಾಡ್ಯಾನು, ಆಕಾಶ ಹೆಂಗ ಮಾಡ್ಯಾನು, ಸೂರ್ಯ ಚಂದ್ರಾದಿಗಳನ್ನ ಹೆಂಗ ಮಾಡ್ಯಾನು, ಅಷ್ಟ ದಿಕ್ಕಗಳನ್ನ ಹೆಂಗ ಮಾಡ್ಯಾನು, ಈ ಜಗತ್ತ ಸೃಷ್ಟಿ ಮಾಡ್ಬೇಕಾದ್ರೆ ನಿನ್ನ ಭಗವಂತ ಹೆಂಗ ಮಾಡ್ಯಾನು ಅತ್ ಕೇಳಾಕತ್ತಾಳ ಅಂದ ಬಳಕ ಸಣ್ಣಂಗ ನಡಿಲಿ ಮಾಸ್ತರ್. ಪರವರಾತ್ರಿ ಅದು ಗುರು
ಕಡಿಮೆ ಅಣಬಾರದು ಅಂದರ ಶಕ್ತಿ ಸಂಬರ ಸರಿಯಲ್ಲ ಎತ್ತ ಕಡಿಮೆ ಅಣಬಾರದು ಅಂದರ ಶಕ್ತಿ ಸಂಬರ ಸರಿಯಲ್ಲ ಪರಮಾತ್ಮನ ಪಾರ್ವತಿ ಕೇಳತಾಳು ಏ ಕೈಯ ಮುಗದ ಬಾಢ್ಯಲೀಲ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಢ್ಯಲೀಲ ಯಾ ಪಾರ್ವತಿ ಕೇಳಾಕತ್ಯಾಳ ಯಾ ಪಾರ್ವತಿ ಕೇಳಾಕತ್ಯಾಳ ಅಂದ್ರ ಈ ಮಶಿಬನಾಳ ವಿದ್ಯಾನ ಈ ಪಾರ್ವತಿ ಕೇಳಾಕತ್ಯಾಳ ಪರಮಾತ್ಮನ ನಮ್ ಪರಮಾತ್ಮನ ಕೇಳ್ತಾಳ ಏನಂತ ಏ ಪರಮಾತ್ಮ ಈ ಸೃಷ್ಟಿಯೆಲ್ಲ ನೀ ಹೆಂಗ ಸಜ್ಜು ಮಾಡಿದೆ ಅಂತ ಹೇಳಿ ಹೌದು ಆ ಮಶಿಬನಾಳ ವಿದ್ಯಾನ ಈ ಪಾರ್ವತಿನ ಈ ಆಕಿ ಕೇಳಾಕೈತಾಳ ಪರಮಾತ್ಮನ ಇಲ್ಲಿ ಈ ಮಶಿಬನಾಳ ಪಾರ್ವತಿ ಬಂದಿ ಕಣದಾಳ ಪರಮಾತ್ಮನ ಕೇಳಾಕೈತಾಳ ಹೌದು ಹಂಗ ಮಾಡ್ಯಾನ ಸೃಷ್ಟಿನ ಭಗವಂತ ಕೇಳಾಕೈತಾಳು ಅದಕ್ಕೆ ಏನೇನು ಹೇಳಾಕೈತಾನ ತಿಳ್ಕೊಂಬನದಾಗ ಹಾ ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಕೇಳ ಕೈಯ ಮುಗದ ಬಾಢ್ಯಲೀಲ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಢ್ಯಲೀಲ ಸೃಷ್ಟಿಯ ಕರವಿದು ಹೆಂಗಂತ ಹೇಳರೆ ಮರದಾರಿ ಸ್ವಾಮಿ ತಪಶೀಲ ಸಂಬ ಹೇಳತಾಳ ಶಕ್ತಿ ಪಾರ್ವತಿಗೆ ಕೇಳ ಪ್ರಥಮ ಪೈಲವೇನು ಇದ್ದಿರಲ್ಲ ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಎದ್ದಿರಲ್ಲ ಏ ಏಳು ಪಾಥಳವಿಲ್ಲ ಎಕ್ವೀಸ ಸ್ವರಗಿಲ್ಲ ನೀನು ಮೊದಲಾಗ ಎದ್ದಿರಲ್ಲ ಏಳು ಪಾಥಳವಿಲ್ಲ ಎಕ್ವೀಸ ಸ್ವರಗಿಲ್ಲ ನೀನು ಮೊದಲಾಗ ಎದ್ದಿರಲ್ಲ ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ ಮತ್ತೊಮ್ಮೆ ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎದ್ದಿಲ್ಲ ಮುಗಿಲ ನಿರಂಕಾರ ಎತ್ತಾದ ನೇಮ ಎತ್ತಾದ ನೇಮ ಎತ್ತಾದ ನೇಮ ನೀರಿನೊಳಗ ಇರವ ಪರಬ್ರಹ್ಮ ಅವನಿಂದ ಆಗುದು ಸಂಗ್ರಾಮ ಆಗುದು ಸಂಗ್ರಾಮ ಆಗುದು ಆಚೆ ಕಡೆ ಯಾರು ಎಲ್ಲೋ ತಾಮ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಚೆ ಕಡೆ ಮತ್ತಾರಿಲ್ಲ ಏ ಹತ್ತ ಕಡಿಮೆ ಅಣಬಾರದು ಅಂದರ ಶಕ್ತಿ ಸಂಬರ ಸರಿಯಲ್ಲ
ಏನಂತ ಹೇಳಾಕೈತ ನಮ್ಮ ಪರಮಾತ್ಮ ಏನಂತ ಹೇಳ್ತಾರ ತಮ್ಮ? ಯಾಕಂದ್ರ ಅಷ್ಟು ದಿಕ್ಕಿಲ್ಲ ಅಷ್ಟು ವಸುಗಳಿಲ್ಲ ಎಲ್ಲಾ ತಯಾರ ನಮ್ಮ ಪರಮಾತ್ಮ ಈಗ ಮಾಡ್ಕೋತ ಬರಾಕೈತ್ಯಾನು ಹೌದು. ಅದ್ರ ಒಳಗ ವಿದ್ಯಾಶ್ರೀ ಒಂದು ಮಾತ ಕೇಳಾಕೈತ್ಯಾಳ ಏನಪ್ಪ? ಬಾಳ ಚಂದ ಕೇಳ್ಯಾಳ ಹಾ ಏನಂತ ಕೇಳ್ತಾಳು ಏನಂತ? ಈಗ ಸದಾ ವಿದ್ಯಾಶ್ರೀ ಮನೆಗೆ ಒಬ್ಬ ಭಿಕ್ಷುಕ ಬಂದಿರ್ತಾನತ್ತ ಹಾ ಭಿಕ್ಷುಕ ಬಂದಿರ್ತಾನತ್ತ ಭಿಕ್ಷುಕ ಏನಂತ ಬೇಡ್ತಾನತ್ತ ಏನಂತಾನ? ಆ ಭಿಕ್ಷುಕಗ ಈ ವಿದ್ಯಾಶ್ರೀ ನೀಡಿದಾಗ ಅವನ ಜೋಳಿಗೆ ತುಂಬತೈತೆ ಏನಂತಾನಂತ ಅವ ಮೊದಲು? ಏನಂತ ಕರಿತಾನ ತಾಯಿ ಏ ತಾಯಿ ಏನಾರ ಒಂದಿಟ್ಟು ಬಿಸಿದ ತಂದ ನೀಡ ತಾಯಿ ಅಂತಾನತ್ತ ಅವ ಈ ಮಶೀಬ್ನಾಳ ತಾಯಿಗೆ ಒಂದಾಗ ಮಶೀಬ್ನಾಳ ತಾಯಿ ಏನ್ ಮಾಡ್ತಾಳತ್ತ ಅವ್ ಬೇಡಿದ ತಕ್ಷಣ ಹೋಗಿ ಅವಾಗ ಬಿಸಿದಂದ ಅನ್ನ ನೀಡ್ತಾಳತ್ತ ಅವನ ಜೋಳಿಗೆನು ತುಂಬಿಸ್ತಾಳತ್ತ ಹಂಗ ನಾ ಹೇಳಿದಾಗ ನಿನ್ನ ಜೋಳಿಗೆ ತುಂಬೈತಿ ಅವ್ವ ಅಂದೆ ಅಂದ್ರ ಜೋಳಿಗೆ ತುಂಬತೈತಿ ಜೇರ ಕಡ್ತ ಅಪ್ಪ ಅಂದೆ ಅಂದ್ರ ನಿನ್ನ ಜೋಳಿಗೆ ತುಂಬಂಗಿಲ್ಲ ತೀ ಕೇಳಾಕೈತಾಳ ಮಶೇಬನಾಳ ಅವ್ವ ಬಾಳ ಚಂದ ಹೇಳಕ್ಕಿ ಬಿಡಿ ಏನಾದ್ರು ಹೌದು. ಯಾಕಂದ್ರ ಅವ್ವನ ಹೆಸರು ನೆನದಾಗ ನಿನ್ನ ಜೋಳಿಗೆ ತುಂಬತೈತಿ ಅಂತ ನೀ ಹೇಳ್ತಿ ಆದ್ರ ನಿಮ್ಮ ಅವ್ವಗಳು ಒಂದು ತ್ವಾಡೆ ಮಂದಿ ಅದಾರ ವಿದ್ಯಾಶ್ರೀ ಊರಾಗ ತಿರುಗಾಡ್ತಾರ ಮಂಗಳವಾರ ಶುಕ್ರವಾರ ಬರ್ತಾರ ಅವ್ರು ಹೌದು. ಅನ್ನಗಳಿಗೆ ಗೊತ್ತಾದ ಕಾಯ್ತು ಬಾಲ್ ಗುಟ್ಟು ಗೊತ್ತಾಗೈತಿ ಅವ್ರಿಗೆ ಅವ್ರೇನ್ ಅನ್ನಿಸ್ತಾರ? ಅನ್ನ ಗೊತ್ತಾತ ಕರೆ ಇನ್ನು ಮಸೀಬ್ನ ಐಗ್ ಗೊತ್ತಾಗೈತಿನ ಆಕಿ ಆಗಿಲ್ಲ. ಆಕಿಗೆ ಈಗ ಕಿವಿ ಮಂದಾಗ್ಯಾವ ಹಾ ಹಾ ಕಿವಿ ಮಂದಾಗ್ಯಾವ ಅದಕ್ಕೆ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕು? ಆಕಿಗೆ ಸುಮ್ಮನೆ ಏನಿ ಹಾಕಬೇಕಾಗೈತಿ ಕಿವ್ಯಾಗ ಒಂದಿಟ್ಟು ಅದು ಬಂದಾಗೈತಮ್ಮ. ಅದನ್ನ ಯಾಕೆ ಬಂದ್ ಮಾಡ್ಯಾರ ನಿನಗ್ ಗೊತ್ತಿರ್ಬೇಕಲ್ಲ ಇವ್ರ ಸಂಬಂಧಲ್ಲ. ಈಕ ತಾಂಡಾವು ನಮ್ಮ ಮಾಲಕ ತಾಂಡ ಮನ್ಯಾಗಿಡಾವ ಈಕಿ ಗಾಂಡನ ಜೋಡಿ ಜಗಡಿ ಆಡಿ ಹಾ ಸುಮ್ಮನೆ ನೀ ಡೆಬ್ಬಿ ಮ್ಯಾಲ ಮೊದಲ ಕಣ್ಣು ಇಟ್ಟಿರ್ತಾಳ ಒಂದ್ ಕಣ್ಣ